ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾವು ಕೂಡ ಚೆನ್ನಾಗಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೊಸ ವೀಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇವತ್ತು ನಂದು ಡೆಲಿವರಿ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನ್ನ ಎರಡನೇ ಮಗು, ನನ್ನ ಮಗ ಹುಟ್ಟಿದ್ದು 7 ತಿಂಗಳಿಗೆ. ನಾನು ಅದನ್ನು ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೆ ನನಗೂ 7 ತಿಂಗಳಿಗೆ ಡೆಲಿವರಿ ಆಗಿದ್ದು, 3 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ವಿ ಅಂತ ಹೇಳ್ಕೊಂಡಿದ್ದೆ ನಾನು. ಅದಕ್ಕೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕೇಳಿದ್ದಾರೆ ಹಳೆ ವಿಡಿಯಿಂದ 7 ತಿಂಗಳು ಫುಲ್ ಕಂಪ್ಲೀಟ್ ಆಗಿದ್ದ ಸಿಸ್ಟರ್, ಪ್ಲೀಸ್ ಹೇಳಿ ಅಂತ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಇದನ್ನು ಒಂದು ಲಾಗ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು, ಯೂಸ್ ಆಗ್ಬೋದು ಕೆಲವರಿಗೆ, ಪ್ರೆಗ್ನೆಂಟ್ ಇರೋರಿಗೆ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ನನಗೆ 7 ತಿಂಗಳಿಗೆ ಡೆಲಿವರಿ ಆಗಿದ್ದು. ಫಸ್ಟ್ ಮಗು ಹೆಣ್ಣು ಪಾಪು. ತುಂಬ ಖುಷಿ ಆಯಿತು ನನಗೆ, ಫಸ್ಟ್ ಬೇಬಿ ಹೆಣ್ಣು ಪಾಪು ಆಯಿತು ಅಂತ. ಅವಳು ದಿನ ತುಂಬಿ ನನಗೆ 9 ತಿಂಗಳಿಗೆ ನಾರ್ಮಲ್ ಡೆಲಿವರಿ ಆಯಿತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನನ್ನ ಮಗ ನನಗೆ 6 ತಿಂಗಳು ಕಂಪ್ಲೀಟ್ ಆಗಿ 6 ತಿಂಗಳು 6 ಮಂತ್ ಕಂಪ್ಲೀಟ್ ಆಗಿ 7th ಸ್ಟಾರ್ಟ್ ಆಯಿತು. ನನಗೆ ಆವಾಗಲೇ ಡೆಲಿವರಿ ಆಯಿತು. ಅದಕ್ಕೂ ಮುಂಚೆನೇ ನನಗೆ ಏನೇನು ಬದಲಾವಣೆ ನನಗೆ ಅನಿಸೋದು ಮನಸ್ಸಲ್ಲಿ, 7 ತಿಂಗಳಿಗೆ ಡೆಲಿವರಿ ಆಗುತ್ತೆ ಅಂತ ನನ್ನ ಆತ್ಮ ಹೇಳೋದು. ನಾವು ಹೆಣ್ಮಕ್ಳಿಗೆ ಕೆಲವು ಸೂಚನೆಗಳು ಕೊಡುತ್ತೆ. ಡೆಲಿವರಿ ಆಗಲಿ, ಯಾವುದೇ ಒಂದು ಒಳ್ಳೆಯ ಘಟನೆ ಆಗಲಿ, ಒಂದು ಕೆಟ್ಟ ಘಟನೆ ಆಗಲಿ, ಕೆಲವರು ಹೇಳ್ತಾರೆ ಈ ಹೆಣ್ಮಕ್ಳಿಗೆ 6 ಸೆನ್ಸ್ ಇರುತ್ತಾ, ದಿವ್ಯ ದೃಷ್ಟಿ ಆಯಿತಾ ಅಂತ ಗೊತ್ತಿ ಇದ್ದಂಗೆ ಹೇಳ್ತಾರೆ. ಬೇರೆ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ನನಗೆ ಕೆಲವೊಂದು ಟೈಮ್ ನನಗೆ ಮುಂದೆ ಆಗೋ ಕೆಲವೊಂದು ಇನ್ಸಿಡೆಂಟ್ ಇದು ನನಗೆ ಹಿಂಗೆ ಆಗುತ್ತೆ ಅಂತ ಕನ್ಫರ್ಮ್ ಅನ್ಸಲ್ಲ. ಆಗ್ಬೋದಾ ಅನ್ನಿಸ್ತಾ ಇರುತ್ತೆ. ನನ್ನ ಮಗನೂ ಹಾಗೆ ನಾನು ಹೊಟ್ಟೆಲಿದ್ದಾಗ. ಇನ್ನು ನನಗೆ 4th ಕಂಪ್ಲೀಟ್ ಆಗಿ ಫೋನ್ ಶೇಕ್ ಆಗ್ತಿದೆ ಫ್ರೆಂಡ್ಸ್, ಏನು ತಿಳ್ಕೊಬಿಡಿ. ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಲ್ಲ. ನನಗೆ 4 ತಿಂಗಳು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ನಾನು, ಅವಳಿಗೆ 7 ತಿಂಗಳು ಕಂಪ್ಲೀಟ್ ಆದಮೇಲೆ ನನಗೆ ಮೂಮೆಂಟ್ಸ್ ಗೊತ್ತಾಗ್ತಿತ್ತು. ಪಾಪು ಓಡಾಡೋದು, ಮತ್ತು ಏನಾದರೂ ಬಿಸಿ ತಿಂದಾಗ ಇಷ್ಟ ಆಗುವಂಥದ್ದು. ನನಗೆ ಪ್ರೆಗ್ನೆಂಟಲ್ಲಿ ಏನು ಇಷ್ಟ ಆಗುತ್ತೆ ಫುಡ್ ತಿಂದಾಗ ಪಾಪು ಓಡಾಡೋದು ಮತ್ತು ಹಿಂಗೆ ಟಚ್ ಮಾಡೋದು ಸ್ಕಿನ್, ಅದು ನನಗೆ ಗೊತ್ತಾಗ್ತಿತ್ತು ಮೂಮೆಂಟ್ಸ್ ಎಲ್ಲ. ಇನ್ನು ನನ್ನ ಮಗಂದ್ರಲ್ಲಿ ಇನ್ನೂ 4 ತಿಂಗಳು 5ಕ್ಕೆ ಸ್ಟಾರ್ಟ್ ಆಯಿತು. ಆಗಲೇ ನನಗೆ ಫುಲ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗೋದು. ಮತ್ತು ಬೈಕೆ ಆಗೋದು, ತುಂಬ ಹುಣಸೆಹಣ್ಣು ಖಾರ ತಿನ್ನಬೇಕು ಅನ್ಸೋದು, ಬರೀ ನಾನ್ ವೆಜ್ ತಿನ್ನಬೇಕು ಅನ್ಸೋದು, ಮತ್ತು ಬಿಸಿ ತಿಂದಾಗ ಮೂಮೆಂಟ್ಸ್ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ನನಗೆ ಫಸ್ಟ್ ಬೇಬಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತಲ್ವ, ಅವಾಗ ನನಗೆ ಒಂದೊಂದ್ಸರಿ ಅನ್ಸೋದು 4 ತಿಂಗಳು ಕಂಪ್ಲೀಟ್ ಆದಮೇಲೆ ಪಾಪು ಓಡಾಡಿದಾಗ ನಮ್ಮ ಯಜಮಾನರು ಕೂಡ ಅವ್ರು 7 ತಿಂಗಳಿಗೆ ಹುಟ್ಟಿರೋದಂತೆ. ಇನ್ನು ಇದು ಫಸ್ಟ್ ಬೇಬಿ ಹೆಣ್ಣು ಪಾಪು, ಇದು ಗಂಡು ಪಾಪು ಆಗ್ಬೋದಾ? ಏಕೆಂದರೆ ನನಗೆ ಹೊಟ್ಟೆ ಸ್ವಲ್ಪ ಕೆಳಗಡೆ ಹೊಟ್ಟೆ ಇತ್ತು. ಅವಳದ್ರಲ್ಲಿ ಮೇಲ್ಗಡೆ ಹೊಟ್ಟೆ ಇತ್ತು, ಇವನದ್ರಲ್ಲಿ ಕೆಳಗಡೆ ಹೊಟ್ಟೆ ಇತ್ತು, ಗೊತ್ತಾಗ್ತಿತ್ತು. ಮತ್ತು ಅವಳು ಪ್ರೆಗ್ನೆಂಟಲ್ಲಿ ಇವನು ಪ್ರೆಗ್ನೆಂಟಲ್ಲಿ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಿತ್ತು. ಮತ್ತು ಬೇಗನೆ ಮೂಮೆಂಟ್ ಸ್ಟಾರ್ಟ್ ಆಗ್ಬಿಡ್ತಲ್ಲ, ಅವಾಗ ನನಗೆ ಅನಿಸೋದು ಏನಾದರೂ 7 ತಿಂಗಳಿಗೆ ಆಗ್ಬೋದೇನೋ, ಆಗ್ಬಿಟ್ರೆ ಏನು ಮಾಡೋದು, ಆಗ್ಬೋದಾ ಅಂತ ಅನ್ನಿಸ್ತಾ ಇರೋದು ಒಂದೊಂದ್ಸರಿ. ಅದೇನೋ ಅದು ಒಂದು 6 ಸೆನ್ಸ್ ಏನೋ ಗೊತ್ತಿಲ್ಲ, ಆ ಥರ ಅನ್ಸೋದು ನನಗೆ. ನಮ್ಮ ಮನೆಯವ್ರ ಹತ್ರ ಒಂದ್ಸರಿ ಹೇಳಿದ್ದೆ, ಏನಾದರೂ ನನಗೆ 7 ತಿಂಗಳಿಗೆ ಆಗ್ಬಿಡುತ್ತೆ ಹೆಂಗಪ್ಪ, ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇದೆ. ಫಸ್ಟ್ ಪಾಪನಲ್ಲಿ ಮಾಡಿಸ್ಕೊಂಡಿಲ್ಲ, ಈ ಪಾಪನಲ್ಲಿ ನನಗೆ ಸೀಮಂತ ಮಾಡಿ ಅಂತ ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ದೆ. ಅವರು ಸರಿ ಆಯಿತು, ಇವನಲ್ಲಿ ಊರಿಗೆ ಹೋಗಿ ಕರೆಕ್ಟಾಗಿ 8 ಕಂಪ್ಲೀಟಾಗಿ 9th ಸ್ಟಾರ್ಟ್ ಆದ ತಕ್ಷಣ ಊರಿಗೆ ಕಳಿಸ್ತೀನಿ, ಆವಾಗ ಸೀಮಂತ ಮಾಡ್ತೀನಿ ಅಂತ ಹೇಳಿದರು. ಅಂತ ನೆಕ್ಸ್ಟು ನಾವು ಎಲ್ಲ ಸೀಮಂತಕ್ಕೆ ಈ ಸೀರೆ ತೊಗೋಬೇಕು, ಈ ಥರ ಬ್ಲೌಸ್ ಹಾಕ್ಸ್ಕೋಬೇಕು, ಆಮೇಲೆ ನಮ್ಮ ಮನೆಯವರಿಗೆ ಫೋಟೋಸ್ ತೆಗೆಸ್ಕೊಳ್ಳೋಣ, ಮತ್ತು ಮೂವಿನಾರು ಈ ಥರದ್ದು ಹೇಳಬೇಕು ಅಂತ ಅವ್ರಿಗೆ ಅವಾಗವಾಗ ಹೇಳ್ತಾನೆ ಇದ್ದೆ. ಕೆಲವೊಂದು ಸರಿ ಫ್ರೆಂಡ್ಸ್ ಏನು ಗೊತ್ತಾ, ತುಂಬ ಆಸೆ ಆಗಿರಬಾರ್ದು, ತುಂಬ ಹಾಗೆ ಮುಂದೆ ಹೀಗೆ ಕನಸು ಕಾಣಬೇಕಾದ್ರೆ ತುಂಬ ಹೋಪ್ಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗಬಾರ್ದು ಅಂತ ನನಗೆ ಅನಿಸುತ್ತೆ. ತುಂಬ ಆಸೆ ಇಟ್ಕೊಂಡಷ್ಟು ನಾವು ಅವಾಗ ಏನು ಗೊತ್ತಾ, ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಅದೇ ಕೊರಗು ತುಂಬ ಇರುತ್ತೆ. ಅದು ಮಾಡೋಣ ಅಂತ ಅನ್ಕೋತೀವ, ಸರಿ ಓಕೆ ಅಷ್ಟೇ. ತುಂಬಾ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು, ಹಂಗೆ ಹಿಂಗೆ ಇದನ್ನೆಲ್ಲ ಕೆಲವರು ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ. ದಯವಿಟ್ಟು ಪ್ರೆಗ್ನೆಂಟಲ್ಲಿ ಮತ್ತು ಬೇಬಿಗೆ ಗಂಡು ಮಕ್ಕಳು ಕೆಲವರು ಈ ಥರ ಬೇಬಿನೇ ಬೇಕು, ಗರ್ಲ್ ಬೇಬಿನೇ ಬೇಕು ಅಂತ ಫುಲ್ ಆಸೆಯಾಗಿದ್ದು ಡೆಲಿವರಿ ಆದ ತಕ್ಷಣ ಈ ಬೇಬಿ ಆಯಿತಾ ಅಂತ ಅದೊಂದು ಮೇಂಡಲ್ಲಿ ಕೊಡುವ, ಅದೊಂದು ಶಾಕ್ ಥರ. ಈ ಥರ ಇನ್ಸಿಡೆಂಟ್ ದಯವಿಟ್ಟು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವುದು ಇಲ್ಲಿ ಶಾಶ್ವತ ಅಲ್ಲ. ನಾವೆಲ್ಲ ಭೂಮಿ ಮೇಲೆ ದೇವರು ಆಡಿಸೋ ಅಂತ ನಾವು ಗೊಂಬೆಗಳು ಅಷ್ಟೇ. ಪ್ರತಿಯೊಬ್ಬರು ಅಷ್ಟೇ ಭೂಮಿ ಮೇಲೆ ಆ ದಿನ ಏನೇನು ಬರುತ್ತೆ ಅದನ್ನು ಸ್ವೀಕರಿಸ್ತಾ ಹೋಗೋಣ, ಅದನ್ನು ಅನುಭವಿಸ್ತಾ ಹೋಗೋಣ ಅಷ್ಟೇ. ತುಂಬ ಮುಂದೆ ಹೋಪ್ಸ್ ಎಲ್ಲ ಬೇಡ ನಮಗೆ, ಯಾವುದೂ ಶಾಶ್ವತ ಅಲ್ಲ. ಎಲ್ಲ ಬಿಟ್ಟು ಹೋಗ್ತೀವಿ, ಯಾರು ಜೊತೆಯಾಗಿರಲ್ಲ, ಯಾರು ಜೊತೆಯಾಗಿ ಬರಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಬರ್ತೀವಿ, ಹೋಗ್ತೀವಿ. ಇಲ್ಲಿ ಕೆಲವು ಜೀವಿಸೋದು ನಮ್ಮ ಜೀವನ ಅಷ್ಟೇ. ಇದೇ ಬೇಕು, ಅದೇ ಬೇಕು, ಇವರೇ ಬೇಕು, ಅವರೇ ಬೇಕು, ಇದೇ ಪಾಪು ಆಗಬೇಕು, ಇದೇ ತೊಗೋಬೇಕು, ಹಿಂಗೆ ಮಾಡಬೇಕು, ಕನಸು ಕಾಣಬೇಕು, ಎಷ್ಟು ಅಷ್ಟೇ ಫ್ರೆಂಡ್ಸ್. ನನ್ನ ಅನಿಸಿಕೆನ ಹೇಳ್ಕೊತಾ ಇದ್ದೀನಿ. ಇಲ್ಲಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ, ಅದು ಹೇಳಿದ್ನಲ್ಲ, ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು ನನಗೆ 7 ತಿಂಗಳು ಕಂಪ್ಲೀಟ್ ಆಗಿತ್ತು ಅಂತ. ನನಗೆ ಹೇಳಿದೆ ಪ್ರೆಗ್ನೆಂಟು, ಅದೇ ಸೀಮಂತ ಮಾಡಿಸ್ಕೋಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಅಂದರೆ ನಾನು 6 ಮಂತಲ್ಲಿ ಚೆಕಪಿಗೆ ಹೋಗಿದ್ದೆ. ಅವರು ವೆಯ್ಟ್ ಕಡಿಮೆ ಇದೆ ಅಂತ ಹೇಳಿದ್ರು. ಅಂದರೆ ನಾನು ಸ್ವಲ್ಪ ಮಗು ವೆಯ್ಟ್ ಕಡಿಮೆ ಇದೆ, ಇನ್ನೂ ಚೆನ್ನಾಗಿ ಫುಡ್ ಎಲ್ಲ ತೊಗೊಳ್ಳಿ. ನನಗೆ ನನ್ನ ಮಗಳದ್ರಲ್ಲಿ ತುಂಬ ವಾಮೆಂಟು, ಫಸ್ಟಿಂದ ಡೆಲಿವರಿವರೆಗೂ ನಾನು ತುಂಬ ವಾಮೆಂಟ್ ಮಾಡ್ಕೊಂಡಿದ್ದೀನಿ. ಇವನರಲ್ಲಿ ಸ್ವಲ್ಪ ಒಂದು 3 ಮಂತ್ಸ್ ವಾಮೆಂಟ್ ಇತ್ತು, ಆಮೇಲೆ ಫುಲ್ ವಾಮೆಂಟ್ ಏನೂ ಇರಲಿಲ್ಲ, ಎಲ್ಲ ತೊಗೊಳ್ತಾ ಇದ್ದೆ. ನಾನ್ ವೆಜ್ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದೆ. ಈ ಪಾಪುದಲ್ಲಿ ಸೊಪ್ಪು ಮೊಸರು ಎಲ್ಲ ಆಗ್ತಿರಲಿಲ್ಲ. ಮತ್ತು ಡ್ರೈ ಫ್ರೂಟ್ಸ್ ತುಂಬ ತಿಂತಾಯಿದ್ದೆ. ನನ್ನ ಮಗನಲ್ಲಿ ಡ್ರೈ ಫ್ರೂಟ್ಸ್ ಬಿಟ್ಟರೆ ನಾನು ಊಟ ತಿಂದಿರೋದು ಸ್ವಲ್ಪ ಕಡಿಮೆನೇ, ಜಾಸ್ತಿ ಊಟ ತೊಗೊಳ್ತಾ ಇರಲಿಲ್ಲ. ಬರೀ ಡ್ರೈ ಫ್ರೂಟ್ಸ್ ತಿಂತಿದ್ದೆ, ಹಾಲು ಕುಡಿತಿದ್ದೆ, ಮತ್ತು
ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಹಾಸ್ಪಿಟಲಲ್ಲಿ, ಅದನ್ನು ತೊಗೋತಿದ್ದೆ, ಪೌಡರ್ ಕುಡಿತಿದ್ದೆ. ಮತ್ತು ಇವಾಗ ಯಾರು ಕೆಲವರು ಪ್ರೆಗ್ನೆಂಟ್ ಹೆಣ್ಮಕ್ಳು ಅಥವಾ ಪ್ರೆಗ್ನೆಂಟ್ ಅವ್ರ ನಿಮ್ಮ ಮಿಸ್ಸಸ್ಗಳು ಪ್ರೆಗ್ನೆಂಟ್ ಇರೋ ಜೆಂಟ್ಸ್ಗಳು ನೋಡ್ತಾ ಇದ್ದರೆ ದಯವಿಟ್ಟು, ಮತ್ತು ಹೆಣ್ಮಕ್ಳು ನನ್ನ ವೀಡಿಯೋನ ನೋಡ್ತಿದ್ದೆ, ಹಾಸ್ಪಿಟಲಲ್ಲಿ ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ, ದಯವಿಟ್ಟು ಮಿಸ್ ಮಾಡಿಬಿಡಿ, ಅದನ್ನ ಚೆನ್ನಾಗಿ ತೊಗೊಳ್ಳಿ. ಮತ್ತು ಪೌಡ್ರ್ ಬರ್ಕೊಡ್ತಾರೆ ಪ್ರೆಗ್ನೆಂಟ್ಗಳಲ್ಲಿ, ಅದನ್ನು ಚೆನ್ನಾಗಿ ಕುಡೀರಿ. ನನಗೆ ಹೇಳಬೇಕು ಅಂದರೆ ನಾನು ಊಟನೇ ತಿಂದಿಲ್ಲ ನನ್ನ ಮಗನಲ್ಲಿ, ಬರೀ ಮಾತ್ರೆ ಮತ್ತು ಪೌಡರಿಂದನೇ ನನ್ನ ಮಗ 900 ಗ್ರಾಮ್ ಬೆಳೆದಿದ್ದ. ನನಗೆ ಡೆಲಿವರಿ ಆದಾಗ ವೆಯ್ಟ್ ಹೇಳ್ತೀನಿ ಮುಂದೆ. ಪೌಡರ್ ಚೆನ್ನಾಗಿ ತೊಗೊಳ್ಳಿ, ಮಾತ್ರೆ ಚೆನ್ನಾಗಿ ತೊಗೊಳ್ಳಿ. ಫುಡ್ಡಿಂದ ವಾಮಿಟ್ ಇರೋರು ಆದಷ್ಟು ಫುಡ್ಡನ್ನೇ ಊಟ ಚೆನ್ನಾಗಿ ತಿನ್ನಿ. ನಿಮ್ಗೆ ಯಾವುದ್ಯಾವುದು ಡೈಜೆಸ್ಟ್ ಆಗುತ್ತೆ, ಇಷ್ಟ ಆಗುತ್ತೆ, ಅರ್ಗಿಸ್ಕೋತೀರಾ, ವಾಮಿಂಟ್ ಆಗಲ್ಲ ಅನ್ನೋ ಊಟನ ಚೆನ್ನಾಗಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆದಷ್ಟು ವೆಯ್ಟ್ ಎತ್ಬೇಡಿ, ಜರ್ನಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ಜನ್ರೇಷನ್ನೇ ಒಂಥರ. ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಕಲ್ಲು ಹೊರ್ತಿದ್ರು, ಮಣ್ಣು ಹೊರ್ತಾಯಿದ್ರು, ಮಕ್ಕಳು ಆಗ್ತಾಯಿತ್ತು, ಹೋಗ್ತಿತ್ತು, ಹಿಂದಿಂದನೇ ಆಗ್ತಾಯಿದ್ರು. ಬಟ್ ಈಗಿನ ಜನ್ರೇಷನ್ ಆ ಥರ ಅಲ್ಲ. 1 ಮಗು 2 ಮಗು ಆಗೋದೇ ಕಷ್ಟ, ಮಕ್ಕಳಾಗೋದೇ ಕಷ್ಟ ಆಗ್ತಾಯಿದೆ. ಮತ್ತು ಸ್ವಲ್ಪ ತೂಕನ ಮತ್ತು ಜರ್ನಿ ಮಾಡೋದನ್ನ ಕಡಿಮೆ ಮಾಡಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಗರ್ಭಕೋಶ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಒಬ್ಬೊಬ್ರು ಗರ್ಭಕೋಶ ತುಂಬ ಗಟ್ಟಿ ಇರುತ್ತೆ, ಒಬ್ಬೊಬ್ರಿಗೆ ಗರ್ಭಕೋಶ ತುಂಬ ತೆಳ್ಳ ಇರುತ್ತೆ, ಗರ್ಭ ಬೇಗ ನಿಲ್ಲಲ್ಲ, ಗರ್ಭಪಾತ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ 2 ಮಕ್ಕಳಲ್ಲೂ ಅಷ್ಟೇ ತೂಕ ಇತ್ತದಾಗಲಿ, ಜರ್ನಿ ಮಾಡೋದಾಗಲಿ ಅಷ್ಟು ಮಾಡಿರಲಿಲ್ಲ. ಇವನು ಅಷ್ಟೇ 7 ತಿಂಗಳಿಗೆ ಹುಟ್ಟಿದ್ದು, ಇವನು ನಾನು ಜರ್ನಿನೇ ಮಾಡಿರಲಿಲ್ಲ ಹೇಳಬೇಕು ಅಂದರೆ. ನ್ಯಾಚುರಲ್ ಆಗಿ ನನಗೆ ನೆಕ್ಸ್ಟು ಅದೇ 6 ಮಂತಿಗೆ ಹೋಗಿದ್ದೆ. ಪಾಪು ವೆಯ್ಟ್ ಕಡಿಮೆ ಇದೆ ಅಂತ ಹೇಳಿದ್ರು. ಅದೇ ನಾನು ಇನ್ನೇನು 9 ತಿಂಗಳಲ್ಲಿ ಡೆಲಿವರಿ ಆಗೋದು, ಅಷ್ಟರಲ್ಲಿ ವೆಯ್ಟ್ ಗೇನ್ ಆಗ್ತಾನೆ, ವೆಯ್ಟ್ ಗೇನ್ ಆಗುತ್ತೆ ಪಾಪು ಅಂತ ಹೇಳ್ಬಿಟ್ಟು ನಾವು ಸರಿ ಓಕೆ ಅಂತ ಹೇಳ್ಬಿಟ್ಟು ಬಂದ್ವಿ. 6 ಕಂಪ್ಲೀಟ್ ಆಯಿತು. 7th ಮಂತಿಗೆ ಸ್ಟಾರ್ಟ್ ಆಗಿ 1 ವಾರ ಆಗಿತ್ತು ಫ್ರೆಂಡ್ಸ್. ನನಗೆ 6 ತಿಂಗಳು ಫುಲ್ಲು ಕಂಪ್ಲೀಟ್ ಆಗಿ 7 ತಿಂಗಳಿಗೆ ಸ್ಟಾರ್ಟ್ ಆಗಿ 1 ವಾರ ಆಗಿತ್ತು. 7 ಸ್ಟಾರ್ಟ್ ಆಗಿ ನೆಕ್ಸ್ಟ್ ನಾನು 7 ತಿಂಗಳಿಗೆ ಚೆಕಪ್ಪಿಗೆ ಹೋಗಬೇಕಿತ್ತು. 7 ತಿಂಗಳಿಗೆ ಚೆಕಪ್ಪಿಗೆ ಹೋಗಬೇಕಿತ್ತು. ಅವತ್ತಿನ ದಿನ ನನಗೆ ನಾಳೆ ಡೆಲಿವರಿ ಆಗುತ್ತೆ. ಅವತ್ತಿನ ದಿನ ಫುಲ್ಲು ಬ್ಯಾಕ್ ಪೇಯ್ನ್ ಬರುತ್ತೆ ಫ್ರೆಂಡ್ಸ್. ಹಿಂದಿನ ದಿನ ನನಗೆ ಏನು ಅಂದ್ಕೊಂಡೆ ಅಂತ ಅಂದರೆ, ಅವತ್ತು ಚಿಕನ್ ಏನೋ ಮಾಡಿದ್ವಿ ಹೀಟಿಗೆ ಅಂದರೆ ಫಸ್ಟ್ ನನ್ನ ಮಗಳಲ್ಲಿ ಹೊಟ್ಟೆ ನೋವೆಲ್ಲ ಬಂದುಬಿಟ್ಟಿತ್ತು. ಆಗ ಅಲ್ಲೇ ಇರೋರು ನಮ್ಮ ಫ್ರೆಂಡ್ ಒಬ್ಬರು ಪರಿಚಯ ಇದ್ದವರು, ಹೀಟಿಗೆ ಈ ಥರ ಆಗುತ್ತೆ ಪ್ರೆಗ್ನೆಂಟಲ್ಲಿ, ಇದೆಲ್ಲ ಕಾಮನ್ನು ಅಂತೇಳ್ಬಿಟ್ಟು ಜೀರಿಗೆ ನೀರೆಲ್ಲ ಕುಡಿಸಿದ್ರಲ್ವ, ನನಗೂ ಇದರಲ್ಲೇನೋ ಹೀಟಿಗೆ ಈ ಥರ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ಮಲ್ಕೊಂಡೆ. ಒಬ್ಬರು ಆಂಟಿ ಕರೆದಿದ್ರು ನನ್ನ. ಅವರು ನಾವಿದ್ದಿದ್ದ ಬಿಲ್ಡಿಂಗಿಂದ ಹಿಂದ್ಗಡೆ ಅವ್ರದ್ದು ಮನೆ ಇತ್ತು ಪಕ್ಕದಲ್ಲಿ, ಆ ಕಡೆ ಅವರು ಮನೆಗೆ ಕರೆದಿದ್ರು. ಅವ್ರು ಸೀರೆ ನೈಟಿಗಳು ಸೇಲ್ ಮಾಡೋರು. ಬಾ ಸುಜಾತ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬಾ, ನೈಟಿಗಳನ್ನ ಚೆನ್ನಾಗಿರೋ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಬಿಸಿಲಿದೆ ಆಂಟಿ, ಆಮೇಲೆ ಬರ್ತೀನಿ ಅಂತ ಹೇಳಿದೆ ಅಂತ ಬಂದು ಕರೆದ್ರು, ಅಂಗಡಿಗೆ ಬಂದಿದ್ದರು. ಸರಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಆಂಟಿ, ಬಿಸಿಲೈತೆ ಇವಾಗ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡು ಬರೀ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇಯ್ನ್ ಬಂದಿತ್ತು. ಮಲ್ಕೊಂಡೆ ಎದ್ದೆ, ಹಂಗೆ ಈಚೆ ನಿಂತಿದ್ದೆ. ಆಂಟಿ ಮಾತಾಡಿಸ್ಕೊಂಡು ಹೋದರು. ಮತ್ತು ಆಂಟಿ ಆಮೇಲೆ ಬರ್ತೀನಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋದೆ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದೆ. ಫುಲ್ಲು ಕಾಲೆಲ್ಲ ನೋವು ಬಂದು ಆಂಟಿ ಪಾಪ ಮಾತಾಡಿಸ್ತಿದ್ದಾರೆ. ಕಾಫಿ ಎಲ್ಲ ಇಟ್ಕೊಟ್ರು. ಕಾಫಿ ಬೇಡ ಅಂತ, ಪ್ರೆಗ್ನೆಂಟು ಬೇಡ. ಆಮೇಲೆ ಅವರೇ ಅಂದರು ಕಾಫಿ ಬೇಡ ಆಂಟಿ ಅಂದೆ. ಸರಿ ಪ್ರೆಗ್ನೆಂಟ್ ಅಲ್ವಾ, ಬೇಡ ಹಾಲು ಕಾಯಿಸ್ಕೊಡ್ತೀನಿ ಅಂತ ಹಾಲು ಕಾಯಿಸಿ ಹಾರ್ಲಿಕ್ಸ್ ಎಲ್ಲ ಹಾಕ್ಕೊಟ್ರು ಪಾಪ ಆಂಟಿ. ಕುಡ್ದು ಹಿಂಗೆ ಕೂತ್ಕೊಂಡಿದ್ದೀನಿ. ಒಂಥರ ಫುಲ್ಲು ಯೂರಿನ್ಗೆ ಅರ್ಜೆಂಟ್ ಆಗ್ತಾಯಿದೆ. ಆಮೇಲೆ ಹಂಗೆ ಮಾತಾಡಿಕೊಂಡು ಆಂಟಿ ಹೋಗ್ತೀನಿ, ಯಾಕೋ ಒಂಥರ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮನೆಗೆ ಬಂದು ಹಿಂಗೆ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡೆ ಯಾಕೋ ಮತ್ತೆ ಆಗಲಿಲ್ಲ, ಹಂಗೆ ಮಲಗಿದ್ದೀನಿ. ಫುಲ್ಲು ಫ್ರೆಂಡ್ಸ್ ನೀರು ಬರ್ತಾನೆ ಇದೆ. ಅದು ಯೂರಿನ್ ಮಾಡೋ ಥರ ಅಲ್ಲ, ಡೆಲಿವರಿ ಆದಾಗ ನೀರು ಬರ್ತಾನೆ ಇದೆ. ಹೋಗಿ ಯೂರಿನ್ ಮಾಡಿ ಬರ್ತೀನಿ. ಯೂರಿನ್ ಮಾಡಿದಾಗಲೂ ಹೋಗ್ತಿದ್ದೆ, ಬಂದು ಕೂತ್ಕೊಂಡ್ರು ಹೋಗ್ತಾನೇ ಇದೆ. ಹಿಂಗೆ ಒಂದು 2 ಮಿನಿಟ್ಸ್ ಸ್ಟಾಪ್ ಆಗುತ್ತೆ, ಹೋಗುತ್ತೆ ನೀರು. ಆಮೇಲೆ ಅವಳದ್ರಲ್ಲಿ ಗೊತ್ತಾಗಿತ್ತಲ್ವ ಇದು ಡೆಲಿವರಿ ಪೇಯ್ನ್ ಅಂತ ಅಂದ್ಬಿಟ್ಟು. ಗೊತ್ತಾಗಿತ್ತು ಫಸ್ಟ್ ಅವಳದ್ರಲ್ಲಿ ಗೊತ್ತಾಗಿತ್ತಲ್ವ, ಡೆಲಿವರಿ ಆಗೋ ಟೈಮಲ್ಲಿ ಗೊತ್ತಾಗಿತ್ತು. ಅವಳಿಗೂ ನೀರೆಲ್ಲ ಹೋಗಿದಾಗ ಗೊತ್ತಾಗಿತ್ತು ನನಗೆ. ಸ್ವಲ್ಪ ಅನ್ನಿಸ್ತು, ನನಗೆ ಅನುಮಾನ ಬಂತು, ಏನು ಡೆಲಿವರಿ ಆಗುತ್ತಾ ಏನಪ್ಪ ಇದು, ಈ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಆಗಲೇ ಅವಾಗ ನನಗೆ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದು ಸಂಜೆ ಆಯ್ತಾ ಬಂತು ಆಗಲೇ. ಆಮೇಲೆ ನೈಟು ಇನ್ನೇನು ಸಂಜೆ ಆಗಿತ್ತಲ್ಲ, ಇವ್ರ ಮನೆಯವರು ಏನೋ ಹೀಟಿಗೆ ಈ ಥರ ಆಗ್ತಾಯಿದೆಯೋ ಏನೋ ಅಂತ ಅವ್ರು ಹೇಳ್ತವ್ರೆ. ಅಂದರೆ ನನಗೆ ಅನ್ನಿಸ್ತಾ ಇದೆ ಒಂದು ಕಡೆ, ಅವಳದ್ರಲ್ಲಿ ಹಿಂಗೆ ಆಗ್ತಿತ್ತಲ್ಲ ಡೆಲಿವರಿ ಆಗೋ ಟೈಮಲ್ಲೂ, ಏನು ಮಾಡೋದು ಅಂದ್ಬಿಟ್ಟು ನಾನು ಮತ್ತೆ ಇವ್ರಿಗೆ ಹೇಳಲಿಲ್ಲ. ಅಂದರೆ ನನಗೇನಂದರೆ 7 ತಿಂಗಳಲ್ವ, ಈಗ 6 ತುಂಬಿ ಈಗ 7ಕ್ಕೆ ಬಿದ್ದಿದೆ, ಏನಕ್ಕಾಗುತ್ತೆ. ಒಂದು ಕಡೆ ಅನ್ಸೋದು ಏನೋ ಆಗ್ಬಿಡುತ್ತಾ ಅಂತ ಆ ಥರ ಅನ್ಸೋದು. ಒಂದು ಸರಿ 7 ತಿಂಗಳಲ್ವಾ,
ಬಿಡು ಅಂತ ಅಂದ್ಕೊಂಡು ಮತ್ತೆ ನೋಡೋಣ ಬೆಳಗ್ಗೆಗೆ ಊರಿಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಹೋಗೋಣ, ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನೈಟು ಸರಿ ಅಂತ ಮಲ್ಕೊಂಡ್ವಿ ಹಂಗೆ. ಫುಲ್ಲು ಫ್ರೆಂಡ್ ಮಲ್ಕೊಂಡು ಒಂದು ಚೆನ್ನಾಗಿ ಊಟ ಎಲ್ಲ ಮಾಡಿದೆ. ಸ್ವಲ್ಪ ಅವರು ನಮ್ಮ ಮನೆಯವರು ಊಟ ಮಾಡಿದ್ರು, ನನ್ನ ಮಗಳು ಅವಳಿಗೆ ಊಟ ತಿನ್ನಿಸಿ ಮಲಗಿದ್ದೀವಿ ಹಿಂಗೆ ಬಾತ್ರೂಮ್ ಪಕ್ಕನೇ ಒಂದು ಬೆಡ್ ಹಾಕ್ಕೊಟ್ರು. ಅಲ್ಲೇ ಹಿಂಗೆ ಮಲ್ಕೊಳ್ಳೋದು, ಹಂಗೆ ಇದ್ದು ವಾಶ್ರೂಮ್ಗೆ ಹೋಗಿ ಮತ್ತೆ ಹೋಗಿವೆ ಬಂದು ಮಲ್ಕೋತಿದ್ವಿ. ಮಲ್ಗೋಕ್ಕೆ ಆಗ್ತಿರ್ಲಿಲ್ಲ, ನೈಟೆಲ್ಲ ವಾಶ್ರೂಮ್ಗೆ ಹೋಗೋದು ಮಲ್ಗೋದು. ಇವ್ರು ನಮ್ಮ ಮನೆಯವ್ರ ಪಪ್ಪ ನೈಟೆಲ್ಲ ನೀರು ಕಾಯಿಸ್ಕೊಡ್ದು. ಆಮೇಲೆ ಪಕ್ಕದ ಮನೆ ಅಜ್ಜಿ ಇದ್ರು ಒಬ್ಬರು, ಅವರು ಬಂದು ಹೊಟ್ಟೆ ಎಲ್ಲ ಇದು ಮಾಡೋದು. ಅವರಿಗೂ ಪಾಪ ಹಿಡಿಯಿಲ್ಲ, ಏನು 7 ತಿಂಗಳು ಈಗ 6 ತುಂಬ 7ಗೆ ಬಿದ್ದೈತಿ ಅಂತ ಅಲ್ವ ಸುಜಾತ ಹೇಳಿದ್ದು ನೀನು, ಹೆಂಗೆ ಆಗ್ತಿದ್ವಿ, ಏನು ಓಡಾಡ್ದು, ಏನು ತಿಂದೆ, ಏನು ಅವರು ಪಾಪ ಬಿಸಿನೀರು ಕಾಯಿಸೋರು, ಎಲ್ಲ ಕಾವು ಕೊಡೋರು. ಅವರು ಸುಮಾರು ಹೊತ್ತಿದ್ರು. ಮತ್ತು ಸರಿ ಅಮ್ಮ ಮಲ್ಕೋಗಿ ನೋಡೋಣ ಬೆಳಿಗ್ಗೆಗೆ ಹೋಗ್ತೀವಿ ಅಂದರೆ ಇನ್ನು ಬೆಳಗ್ಗೆ ಆಯಿತು, ಹೊರಟ್ವಿ ಊರಿಗೆ. ಗಾಡಿಯಲ್ಲಿ ಬರ್ತಾಯಿದ್ವಿ, ಬೆಂಗಳೂರಿಂದ ಊರಿಗೆ ಬರ್ತಿದ್ದೀವಿ. ನೆಲಮಂಗಲ ಬಿಟ್ವಿ, ಇನ್ನೇನು ತುಮಕೂರು ಹತ್ತತ್ರ ಬಂದ್ವಿ ಫ್ರೆಂಡ್ಸು. ನೀರು ಬರ್ತಾನೆ ಇದೆ, ಗಾಡೀಲಿ ಕೂತಿದ್ದೀನಿ, ಫುಲ್ ಮಗುನೇ ಬಂದಂಗೆ ಆಗ್ಬಿಡ್ತು ನನಗೆ. ಆಮೇಲೆ ಹಿಂಗೆ ಸುಮ್ಮನೆ ಸ್ವಲ್ಪ ಹಂಗೆ ನೈಟಿ ಎಲ್ಲ ಹಾಕ್ಕೊಂಡು ಹೋಗಿದೆ ಹೆಂಗಾದರೂ ಆಗಲಿ ಅಂತ. ಹಾಗೆ ಸ್ವಲ್ಪ ಬಗ್ ನೋಡಿಕೊಂಡ್ರೆ ಫುಲ್ ಓಪನ್ ಆಗಿದೆ, ಮಗು ಬರೋ ಥರನೇ ಆಗಿದೆ. ಆಮೇಲೆ ಹೇಳಿದೆ ನಮ್ಮ ಮನೆಯವ್ರು, ಮುಂದೆ ಸೀಟಲ್ಲ ಇಲ್ಲ ಪಾಪುನೇ ಬರೋ ಥರ ಆಗಿದೆ, ಇಲ್ಲ ಇದು ಡೆಲಿವರಿನೇ ಅಂತ ಹೇಳ್ದೆ. ಅವರು ಪಾಪ ಫುಲ್ಲು ಅಳೋ ಥರ ಮಾಡಿಕೊಂಡು, ನಾನು ಅಳೋದು. ನನ್ನ ಮಗಳು ಬೇರೆ ಇಬ್ಬರೇ, ನಾನು ನಮ್ಮ ಮನೆಯವರು ಅವ್ರು ಡ್ರೈವಿಂಗ್ ಮಾಡ್ತಿದ್ದಾರೆ, ನಾನು ಕೂರೋಕ್ಕಾಗ್ತಾಯಿಲ್ಲ, ಹೊಟ್ಟೆ ಹಿಡ್ಕೋತೀನಿ, ಅಳೋದು, ಎದ್ದಳಂಗಾಗುತ್ತೆ. ವಾಶ್ರೂಮ್ ಕೆಳಗಡೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ನಾನು. ನನ್ನ ಮಗಳು ಅವಳಿಗೇನು ಗೊತ್ತಿಲ್ಲ, ಅವಳಿಂದ ಅವಳು ಪಾಡ್ಗಳು ಕೂತ್ಕೊಂಡು ಆಟಾಡ್ತಿದ್ದೆ. ಆಮೇಲೆ ಅಲ್ಲೇ ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೆಂಗಾರು ಆಗಲಿ ಅಂತ, ಏನೋ ನಮ್ಗೆ ಅವ್ರು ದೇವರೇ ದಾರಿ ತೋರಿಸ್ತು ಅನಿಸುತ್ತೆ. ಹಾಗೆ ನಾವು ಒಂದು ಈ ಕಡೆ ನೈಸ್ ರೋಡಲ್ಲಿ ಏನೋ ಹಿಂಗೆ ಬರಬೇಕಿತ್ತು ಅನಿಸುತ್ತೆ. ಸರಿ ಹಿಂಗೆ ಮೇನ್ ರೋಡಲ್ಲೇ ಹೋಗೋಣ, ಏನಾದರೂ ಇಮ್ಮಿಡಿಯೇಟಾಗಿ ಏನಾದರೂ ಜಾಸ್ತಿ ಇದಾದರೆ ಹಾಸ್ಪಿಟ್ಲಿಗೆ ಯಾವುದು ಕಾಣಿಸುತ್ತೆ ಹೋಗ್ಬಿಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದು. ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ ನಮ್ಮ ಮನೆಯವ್ರು, ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದ್ಸರಿ ಹೆಂಗಾದ್ರು ತೋರಿಸೋಣ ಅಂತ ಅಲ್ಲಿ ಹೋದ್ವಿ. ಏನು ಅಂದರು, ಈ ಥರ ಎಷ್ಟು ತಿಂಗಳಾಗಿದೆ, ಯಾವ ಊರು, ಎಲ್ಲಿದ್ರಿ, ಏನು ಅಂದರೆ ಹಿಂಗೆ 7 ತಿಂಗಳಾಗಿದೆ, ಈಗ 1 ವಾರ ಆಯಿತು, 6 ತುಂಬಿ 7 ತಿಂಗಳೀಗ ನಡೀತಾ ಇದೆ ಅಂತ ಹೇಳಿದ್ವಿ. ಅವ್ರು ಸರಿ ಬನ್ನಿ ಟೆಸ್ಟ್ ಚೆಕಪ್ಪಿಗೆ ಅಂತ ಒಳಗೆ ಕರ್ಕೊಂಡು ಕೈ ಹಾಕ್ತಾರೆ, ಇಲ್ಲೇ ಇದು ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಆಗಲೇ 2 ಇಂಚಷ್ಟು ಓಪನ್ ಆಗಿದೆ, ಡೆಲಿವರಿ ಆಗುತ್ತೆ, ಓಪನ್ ಆಗಿದೆ ಆಲ್ರೆಡಿ, ಇನ್ನೇನು ಮಗು ಬರುತ್ತೆ ಈಚೆಗೆ ಅಂತ. ಆಮೇಲೆ ಅವರು ಸರಿ ಓಕೆ ಅಂತ, ಇಲ್ಲ ನಾವು ಎಲ್ಲಿ ತುಮಕೂರಲ್ಲ, ಅದಕ್ಕೂ ಹಿಂದಿಂದು ಎಲ್ಲ ತೋರಿಸಿದ್ವಿ ನಾವು. ಸಾರಿ ಫ್ರೆಂಡ್, ತುಮಕೂರಲ್ಲಿ ನಂಗೆ ಡೆಲಿವರಿ ಆಗಿದ್ದು, ಹಿಂದಿನ ಕುಣಿಗಲ್ಲಲ್ಲೇ ಎಲ್ಲ ತೋರಿಸಿದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ. ಅವ್ರು ಅಲ್ಲಿಂದ ತುಮಕೂರಿಗೆ ಕಳಿಸಿದ್ದು ನಮಗೆ ಡೆಲಿವರಿಗೆ. ಅಲ್ಲಿಂದ ಕುಣಿಗಲ್ಲು ನೆಲಮಂಗಲ ನನಗೆ ಸರಿ ನೆನಪಾಗ್ತಿಲ್ಲ, ಅದೆಲ್ಲೋ ಮಾಮೂಲಿ ಚಿಕ್ಕದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಆವಾಗ ಅಲ್ಲೇ ನನಗೆ ಕೆನಲೆಲ್ಲ ಹಾಕಿ ಗ್ಲುಕೋಸ್ಗೆಲ್ಲ ಅಲ್ಲಿಂದನೇ, ಮತ್ತು ಅದೇ ಹಾಸ್ಪಿಟ್ಲಿಂದ ಆಂಬುಲೆನ್ಸಲ್ಲಿ ಕಳಿಸಿದ್ರು. ಬೇಡ ಇದರಲ್ಲಿ ಅಂದ್ಬಿಟ್ಟು, ಕಾರಲ್ಲಿ ಬೇಡ ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ಮಲಗಿಸಿ ಗ್ಲುಕೋಸ್ ಎಲ್ಲ ಹಾಕ್ಬಿಟ್ಟು ಆಂಬುಲೆನ್ಸಲ್ಲಿ ಫ್ರೆಂಡ್ಸ್ ನಾನು ಒಬ್ಬಳೇ ಮಲಗಿದ್ದೀನಿ. ಯಾರಂದರೆ ಯಾರೂ ಇಲ್ಲ. ನಮ್ಮ ಮನೆಯವ್ರ ಪಾಪ ಹಿಂದ್ಗಡೆ ಮಗಳನ್ನ ಕರ್ಕೊಂಡು ಫುಲ್ ಹತ್ಕೊಂಡು ಅವರು ಹಿಂದೆಯಿಂದ ಬರ್ತಿದ್ದಾರೆ. ಬಟ್ಟೆ ಗಿಟ್ಟೆ ಏನೂ ತೊಗೊಂಡೋಗಿಲ್ಲ, ಬರೀ ಊರಲ್ಲಿ ತೋರಿಸೋಣ ಅಂತ ಹೋಗಿದ್ದು ನಾವು ಅಷ್ಟೇ ಹಾಸ್ಪಿಟ್ಲಿಗೆ. ಆಮೇಲೆ ಆಂಬುಲೆನ್ಸಲ್ಲಿ ಒಬ್ಬಳೇ ಮಲಗಿದ್ದೀನಿ, ಎಷ್ಟು ಹೊತ್ತಿದ್ದೀನಿ ಆಗ್ತಾಯಿಲ್ಲ. ಅವರು ಸ್ಪೀಡಾಗೆ ಬಂದರು, ನಮ್ಮ ಮನೆಯವರು ಹಿಂದೆ ಬರೋದು ಆಂಬುಲೆನ್ಸಲ್ಲಿ ಮುಂದೆ ಬಂದರು. ಆಮೇಲೆ ತುಮಕೂರಿಗೆ ರೀಚ್ ಆದ್ವಿ. ಹಿಂಗೆ ಆಂಬುಲೆನ್ಸಲ್ಲಿಂದ ಹಂಗೆ ಅದು ಏನು ವೀಲ್ ಚೇರ್ ಏನೋ ಬರುತ್ತಲ್ಲ ಸ್ಟ್ರೈಟ್ ಮಲಗಿಸೋದು, ಹಿಂಗೆ ಹಾಕಿದ್ದಾರೆ. ಫುಲ್ ಪಾಪು ಬಂದೇ ಬಿಡ್ತು. ನಾನು ಹಿಂಗೆ ಫೋರ್ಸಾಗಿ ಕಾಲು ಹಿಂಗೆ ಇದು ಮಾಡಿಕೊಂಡೆ. ಆಮೇಲೆ ಹಿಂಗೆ ವಾರ್ಡ್ ಒಳಕ್ಕೆ ಕರ್ಕೊಂಡು ಹಿಂಗೆ ಬೆಡ್ ಮೇಲೆ ಹಾಕಿದ್ರು, ಮಗುನೇ ಬಂತು ಈಚೆಗೆ. ಆಮೇಲೆ ಹಿಂಗೆ ತೆಗೆದು ಹಿಂಗೆ ಪಾಪುನ ಕತ್ತಿ ಹಿಡ್ಕೊಬಿಟ್ಟು ಒಬ್ಬರು ಡಾಕ್ಟರ್ ಯಾರು ಡಾಕ್ಟರ್ ಹಿಡ್ಕೊಂಡು ಹಿಂಗೆ ತೋರಿಸಿ ನನಗೆ, ಸುಜಾತ ಬಾಯ್ ಬೇಬಿ ಕಣೆ ಅಂತ, ಅಯ್ಯೋ ಸುಸು ಮಾಡ್ತಾಯಿದ್ದಾನೆ ನನ್ನ ಮಗ. ಸೌಂಡ್ ಎಲ್ಲಿ ಹಿಂಗೆ ಹಿಡ್ಕೊಂಡಿದ್ದಾರೆ, ನಾನು ನೋಡ್ತೀನಿ, ಯಪ್ಪ ಇಷ್ಟು ಪುಟಾಣಿ ಕಾಣಿಸ್ತಾ ಇದೆ. ಅಳ್ತಾ ಇದ್ದಾನೆ ಅವನು, ವಾಯ್ಸ್ ಬರ್ತಿಲ್ಲ, ಹಂಗೆ ಅಳೋ ಫೇಸು, ಅಳೋದು, ಮತ್ತು ಯೂರಿನ್ ಮಾಡ್ತಾ ಇದ್ದಾನೆ. ಆಮೇಲೆ ಇದು ಉಳಿಯಲ್ಲ ಕಣೆ, ಏನು ತುಂಬ ವೆಯ್ಟ್ ಕಡಿಮೆ ಇದೆ ಅಂದ್ಬಿಟ್ಟು, ಮತ್ತು ಸುಜಾತ ಕಡೆಯವ್ರು ಯಾರು ಬಾಯ್ ಬೇಬಿ ಆಯಿತು, 900 ಗ್ರಾಮ್ ಆಗಿದೆ, ಉಳಿಯಲ್ಲ ಅಂದ್ಬಿಟ್ಟು ಎತ್ಕೊಂಡು ಓಡೋದ್ರು ಐಸಿಯುಗೆ ತುಮಕೂರಲ್ಲಿ. ಮತ್ತು ಅಲ್ಲಿ ವೆಯ್ಟು ಹಂಗೆ ಹಿಂಗೆ ಇದು ಮಾಡಿ ಅಷ್ಟರಲ್ಲಿ ಅತ್ತೆ ಮಾವ ಅಲ್ಲ ನಮ್ಮ ಅತ್ತೆ ನಮ್ಮ ಮೈದಂದಿರು ಎಲ್ಲ ಬಂದರು ಅಲ್ಲಿಗೆ ತುಮಕೂರಿಗೆ ಊರಿಂದ. ನಾವೇ ಎಲ್ಲ ಆಮೇಲೆ ಸ್ವಲ್ಪ ಬೆಡ್ಡಿಗೆ ಕಳಿಸಿದ್ರು.
ಅದು ಕಸ ಎಲ್ಲ ಬರಬೇಕಲ್ಲ, ಎಲ್ಲ ವೆಯ್ಟ್ ಮಾಡಿಸಿ ಬೆಡ್ಗೆ ಕಳಿಸಿ ಮತ್ತೆ ಅಲ್ಲಿ ಮಗು ನೋಡೋಕೆ ನಾನು ಕಳಿಸ್ತಾರೆ ಫ್ರೆಂಡ್ಸ್. ನಾನು ಹೋಗಿ ನೋಡ್ತೀನಿ, ನೋಡೋಕ್ಕಾಗ್ತಾಯಿಲ್ಲ. ಯಾಕೆ ಹಿಂಗಾಯ್ತಪ್ಪ ಅಯ್ಯೋ ದೇವ್ರಿ ಅಂತ ಅಂದ್ಕೊಂಡು. ಒಂದು ಬೇಗ ಡೆಲಿವರಿ ಇತ್ತು ಅಂದರೆ ನ್ಯಾಚುರಲ್ಲಾಗಿ ಆಗಿದೆ ನನಗೆ, ನಾರ್ಮಲ್ ಡೆಲಿವರಿ ನೀರೆಲ್ಲ ಹೋಗಿ ಪೇಯ್ನ್ ಬಂದು ಆಗಿದೆ. ಅದೊಂದು ಹೇಳುದ್ರಲ್ಲಿ ನ್ಯಾಚುರಲ್ 7 ತಿಂಗಳಿಗೆ ಆಗಬೇಕು ಅಂತ ಆಗಿದೆ, ಏನು ತೊಂದರೆ ಆಗಲ್ಲ. ಆದರೆ ವೆಯ್ಟ್ ಕಡಿಮೆ ಇದೆ, ಮೇಯ್ನು ತೂಕ ಕಡಿಮೆ ಇತ್ತು, ಮೇನ್ ಪಾಯಿಂಟ್ ಅದು. ತೂಕ ತುಂಬ ಕಡಿಮೆ ಇದೆ, ಬರೀ ಒಂದು kg 200 ಗ್ರಾಮ್ ಇದ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಬರೀ 900 ಗ್ರಾಮ್ ಇರೋದ್ರಿಂದ ಸಾರಿ ಉಳಿಯಲ್ಲ ಪಾಪು ಅಂತ ಹೇಳಿ ಮತ್ತು ಅವತ್ತೊಂದಿನ ಅಲ್ಲೇ ಇದ್ವಿ ತುಮಕೂರಲ್ಲೇ. ನೆಕ್ಸ್ಟ್ ಡೇಗೆ ಡಿಸ್ಚಾರ್ಜ್ ಮಾಡಿದ್ರು. ತುಮಕೂರಿಂದ ಬೆಂಗಳೂರಿಗೆ ಕಳಿಸ್ತೀವಿ ಅಂದರು. ನಮ್ಮ ಮನೆಯವರು ಬೇಡ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಹೆಂಗಾದರೂ ಆಗಲಿ ಅಂತ. ಅಲ್ಲಿ ಯಾರೋ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹತ್ರ ಹಿಂಗೆಲ್ಲ ಆಗಿದೆ ಅಂತ ಹೇಳ್ಕೊಂಡಾಗ ಅವ್ರು ಬೇಡ ಹಾಸನ್ಗೆ ಇದು ಮಾಡ್ಕೊ, ಬೆಂಗಳೂರಿಗೆಲ್ಲ ಬೇಡ, ಹೇಳೋಕ್ಕಾಗಲ್ಲ ಹಿಂಗೆ ಖರ್ಚಾಗುತ್ತೆ ಏನು ಅಂತ. ಹಾಸನ್ಗೆ ಅಲ್ಲಿ ನಮ್ಮ ಪರಿಚಯ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಂದ್ಬಿಟ್ಟು ಹಾಸನಿಗೆ ಅವ್ರು ಹೇಳಿದ್ರು. ಆಮೇಲೆ ಹಾಸನ್ಗೆ ಡಿಸ್ಚಾರ್ಜ್ ಆದ್ವಿ. ಹಾಸನಿಗೆ ಬಂದ್ವಿ, ICUಗೆ ಎತ್ಕೊಂಡು ಓಡಿದ್ವಿ, ಅಲ್ಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬಂದ್ವಿ. ಫುಲ್ ಅಲ್ಲೂ ಹೇಳಿದ್ರು ಹಾಸನಲ್ಲಿ ತುಂಬ ವೆಯ್ಟ್ ತುಂಬ ಅಂದರೆ ತುಂಬ ಕಡಿಮೆ ಇದೆ, ಹೇಳೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್. ಮಾರ್ಚ್ 19 ಇವತ್ತು, ಈ ಮಂತಲ್ಲಿ ನನ್ನ ಮಗನ ಬರ್ಡೇ ಇದೆ. 5 ವರ್ಷ, ನಾಳೆ ಕಂಪ್ಲೀಟ್ ಆಗಿ 5 ವರ್ಷ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 19ಕ್ಕೆ ಡೆಲಿವರಿ ಆಗಿದ್ದು ಫ್ರೆಂಡ್ಸ್. ನಾವು ಬಂದಿದ್ದು ಹಾಸ್ಪಿಟ್ಲಿಂದ ಜೂನ್ಗೆ ನಮಗೆ ಡಿಸ್ಚಾರ್ಜ್ ಆಗಿದ್ದು. ಅಯ್ಯೋ ಅಲ್ಲಿ ನಾವು ಪಟ್ಟಂಥ ಕಷ್ಟ, ಅಲ್ಲಿ ಊಟ ಇಲ್ಲ, ನಿದ್ದೆ ಇಲ್ಲ, ಬಿಸಿನೀರು ಸ್ನಾನ ಇಲ್ಲ. 2 ಅವರ್ಗೂ ICUಗೆ ಹಾಲು ಹಾಕಕ್ಕೆ ಹೋಗಬೇಕಿತ್ತು. ನನಗೆ ಎದೆ ಹಾಲು ಬರ್ತಾಯಿಲ್ಲ, ಪೌಡರ್ ಹಾಲು ಕೊಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ಸ್ ಒಂದು ತಿಂಗಳು ಕೊಟ್ಟೆ ಎದೆ ಹಾಲು, ಆಮೇಲೆ ಬರೀ ಅಳೋದು. ಅದು ಫ್ರೆಂಡ್ಸ್ ಇನ್ನೊಂದು ಪಾಯಿಂಟ್ ಏನಂದರೆ, ಕೋವಿಡ್ ಟೈಮ್ ಆಗ ನನಗೆ ಡೆಲಿವರಿ ಆಗಿದ್ದಾಗ 2021 ಕೋವಿಡ್ ಲಾಸ್ಟ್ ಇದು ಕೋವಿಡ್. ಅಯ್ಯೋ ದೇವರೇ, ನಾವು ನಿಜವಾಗ್ಲೂ ಅಲ್ಲಿ ಹಾಸ್ಪಿಟ್ಲಲ್ಲಿ ಕಷ್ಟಪಟ್ಟಿದ್ದಕ್ಕೆ ನಾವು ಜೀವನದಲ್ಲಿ ನಾವು ಜೀವನ ಹೇಗಿರುತ್ತೆ ಅಂತ ನಾವು ಕಲ್ತಿದ್ದು. ತುಂಬಾ ಕಷ್ಟ, 3 ತಿಂಗಳು ತುಂಬ ಕಷ್ಟಪಟ್ವಿ. ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ. 2 ಅವರ್ಗೂ ಅಂದರೆ ವಾರ್ಡ್ ಕೊಟ್ಟಿದ್ದೆ ನನಗೆ 1 ಕಿಲೋಮೀಟ್ರು, ICU ಇದ್ದಿದ್ದು 1 ಕಿಲೋಮೀಟ್ರು ಫ್ರೆಂಡ್ಸ್. 2 ಅವರ್ಗೆ ಒಬ್ಬಳೇ ಹೋಗ್ತಾಯಿದ್ದೆ ಹಾಲು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಮಗುಗೆ 2 ಅವರ್ಗೂ ಎದ್ದೋಗ್ಬೇಕಿತ್ತು. ಜೆಂಟ್ಸ್ ಅಲೌಡ್ ಇಲ್ಲ. ಇನ್ನು ಅತ್ತೆ ನನ್ನ ಜೊತೆ 1 ವಾರ ಇದ್ದರು. ಅವರು ನನ್ನ ಮಗಳಿದ್ಲೆಲ್ಲ ಕೋಲ್ಡ್ ಅಂದ್ಬಿಟ್ಟು ಅವರು ಊರಿಗೆ ಕರ್ಕೊಂಡೋದ್ರು. ಎಷ್ಟು ಕಷ್ಟ ಆಗಿದೆ ಅಂದರೆ, ನಮಗೆ ಆ ಟೈಮಲ್ಲಿ ಆ ಥರ ಕಷ್ಟ ಬಂದಿದ್ದು ಬೇರೆ ಯಾರಿಗೂ ನನಗೆ ಕೊಡಬೇಡಪ್ಪ ದೇವ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಕೆಲವ್ರಿಗೂ ಅಪ್ಪ ಅಮ್ಮ ಎಲ್ಲ ಇದ್ರೂ ಇಲ್ಲದೇ ಇರೋ ಅಂಥ ಪರಿಸ್ಥಿತಿ ಬರುತ್ತೆ. ಆ ಥರ ಒಂದೊಂದ್ಸರಿ ನಾವು ಪಡ್ಕೊತೀವಿ. ಅದು ನಮ್ಮ ಮನೆಯಲ್ಲಿ ಆ ಥರ ಬರ್ಕೊಂಡು ದೇವ್ರು ಬರೆದು ಕಳಿಸ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಈ ಥರ ಎಲ್ಲ ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ತುಂಬ ಕೇರ್ಫುಲ್ಲಾಗಿರಿ. ಅಂದರೆ ನ್ಯಾಚುರಲಾಗಿ ನನಗಾಗಿದ್ದು. ಅಂದರೆ ವೆಯ್ಟ್ ಒಂದು ನಮಗೆ ತೂಕ ಚೆನ್ನಾಗಿದ್ದಿದ್ರೆ ನಾವು ಅಷ್ಟು ತಿಂಗಳು ಹಾಸ್ಪಿಟ್ಲಲ್ಲಿ ಇರೋ ಅಂಥದ್ದೇನು ಇರಲಿಲ್ಲ. ಅಂದರೆ ಆಮೇಲೆ ನಾವು ಇನ್ನೊಂದು ಹೇಳಬೇಕು, ನಾವು ನನಗೆ ಡೆಲಿವರಿ ಆಗಿದ್ದು ಆ ಟೈಮಲ್ಲಿ ಸುಮಾರು ಜನ ಅಡ್ಮಿಂಟ್ ಆದರು ಡೆಲಿವರಿ ಆಗಿ. ಎಲ್ಲ 7 ತಿಂಗಳು 6 ತಿಂಗಳಿಗೆ ಎಲ್ಲ ಮಕ್ಕಳು ಡೆತ್ ಆದವು ಫ್ರೆಂಡ್ಸ್. ನನ್ನ ಮಗ ಒಬ್ಬನೇ ಉಳಿದಿದ್ದು. ಗಟ್ಟಿಪಿಂಡ ಅಂತ ಹೇಳ್ತಾರೆ ಅನಿಸುತ್ತೆ. ನನ್ನ ಮಗ ನಮ್ಮ ಜೊತೆ ಇರೋ ಋಣ ಇತ್ತು ಅನಿಸುತ್ತೆ. ನನ್ನ ಮಗ ಒಬ್ಬನೇ ಉಳ್ಕೊಂಡಿದ್ದು ಫ್ರೆಂಡ್ಸ್. ಆ ಟೈಮಲ್ಲಿ ಎಲ್ಲ ಸುಮಾರು ಮಕ್ಕಳು, ನನ್ನ ಮಗನಲ್ಲಿ ಮಲಗಿಸಿರೋರು ಈ ಕಡೆ ಎಲ್ಲ ಮಕ್ಕಳು ಇವತ್ತಿರ್ತಿದ್ದು ನಾಳೆಗೆ ಅಲ್ಲೇ ಟವಲ್ ಸುತ್ತಿ ಮಲಗಿಸ್ತಿದ್ರು. ಅಯ್ಯೋ ಅದನ್ನೆಲ್ಲ ನೋಡಿಬಿಟ್ರೆ ನಿಜವಾಗ್ಲೂ ಈಗ ನೆನೆಸ್ಕೊಂಡ್ರೆ ಅವನ್ನೆಲ್ಲ ಕಣ್ಣಲ್ಲಿ ನೀರು ಬರೋದೆಲ್ಲ ಒಂಥರ ಆಗುತ್ತೆ. ನಾವು ಅದನ್ನೆಲ್ಲ ನಿಭಾಯಿಸಿದ್ದು, ನಾವು ನನ್ನ ಮಗನ ಉಳಿಸ್ಕೊಬಂದಿದ್ದು 3 ತಿಂಗಳಿದ್ದು. ಸಿಸ್ಟ್ರುಗಳೇ ಕೆಲವರು ಒಂಥರ ರಿಯಾಕ್ಟ್ ಮಾಡೋರು, ಡಾಕ್ಟ್ರುಗಳೇ ಒಂಥರ ರಿಯಾಕ್ಟ್ ಮಾಡೋರು. ಒಂದೊಂದು ಶಿಫ್ಟು ಒಬ್ಬೊಬ್ಬರು ಸಿಸ್ಟ್ರುಗಳು ಬರೋರು, ಒಬ್ಬೊಬ್ಬರು ಚೆನ್ನಾಗಿ ಮಾತಾಡ್ಸೋರು. ಹಾಲು ಹಾಕಕ್ಕೆ ಹೋದಾಗ ಒಬ್ಬೊಬ್ಬರು ಒಂಥರ ರಿಯಾಕ್ಟ್ ಮಾಡೋರು, ಒಂಥರ ಸಿಟ್ಟು ಮಾಡ್ಕೊಳ್ಳೋದು. ಮತ್ತು ಡೈಪರ್ ಒಂದೊಂದ್ಸರಿ ಅವರೇ ಚೇಂಜ್ ಮಾಡಬೇಕಿತ್ತು. ಬಟ್ ನಮ್ಮ ಕೈಯಲ್ಲಿ ಅದೇ ಪ್ಯಾಡ್ಸ್, ಪಾಪುಗೆ ಡೈಪರ್ ಹಾಕಿರ್ತೀವಿ, ನಮ್ಮ ಕೈಯಲ್ಲೇ ಚೇಂಜ್ ಮಾಡಿಸೋರು. ಮತ್ತು ಮೆಡಿಷನ್ ತಂದು ಕೊಡ್ತಿದ್ದು, ಬ್ಲೆಡ್ಡು ಮಗುಗೆ ತೆಗೆದು ನನ್ನ ಮಗ ಅರ್ಧ ಸುಸ್ತಾಗ್ತಿದ್ದ. ಇಷ್ಟಿತ್ತು ಪಾಪು. ತುಂಬಾ ಬ್ಲಡ್ ತೆಗೀರು. ನಮ್ಮ ಮನೆಯವರೆಲ್ಲ ಬ್ಲಡ್ ಕೊಟ್ಟಿದ್ದಾರೆ. ಅಂದರೆ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಖಾಲಿಯಾಗಿ ನಮ್ಮ ಯಜಮಾನ್ರೆ ಬ್ಲಡ್ ಕೊಟ್ಟು ಒಂದು ಸ್ವಲ್ಪ ಬ್ಲಡ್ ಹಾಕಕ್ಕೆ ಹೋಗಿ ಫುಲ್ ಸುಸ್ತಾಗಿ
ಫುಲ್ ಸೀರಿಯಸ್ ಆಗಿ ಮತ್ತೆ ಮಿಷಿನಲ್ಲಿ ಇಟ್ಟಿದ್ರು 1 ತಿಂಗಳು. ಅಯ್ಯೋ ಅದನ್ನೆಲ್ಲ ಹೇಳ್ಕೊಬಿಟ್ರೆ ಇವಾಗ ಒಂದೊಂದು ಸರಿ. ಆದರೆ ದೇವರು ಆ ಥರ ಆಗಿದ್ದು ಜೀವನದಲ್ಲಿ ನಾವೇನೋ ಕಲಿಯೋಕ್ಕೆ ಅಂತ ಅನಿಸುತ್ತೆ. ಅದೊಂದು ಪಾಠ ನಮಗೆ ಜೀವನದಲ್ಲಿ. ನಮ್ಗೆ ಈ ಥರ ಇನ್ಸಿಡೆಂಟ್ ಈ ಥರ ನನ್ನ ಮಗಂದು 7 ತಿಂಗಳು ಹುಟ್ಟಿ ನಾವು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಜೀವನದಲ್ಲಿ ಒಂದು ಒಳ್ಳೆ ಪಾಠ ಕಲ್ತಿದ್ದೀವಿ ನಾವು, ಯಾವ ಥರ ಜೀವನ ಮಾಡಬೇಕು ಅಂತ. ಒಳ್ಳೆ ಉಪಯೋಗ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾವು ತುಂಬಾ ಕಲ್ತಿದ್ದೀವಿ ನಾವು. ನಾನೇ ನಮ್ಮ ಮನೆಯವ್ರು ಇಬ್ಬರೇ ಇದ್ದಿದ್ದು ಹಾಸ್ಪಿಟ್ಲಲ್ಲಿ. ತುಂಬಾ ಕಷ್ಟ ಅನುಭವಿಸಿದ್ದೀವಿ, ತುಂಬ ನೋವುಗಳನ್ನ ನಿಭಾಯಿಸಿದ್ದೀವಿ. ಅವೆಲ್ಲ ಕೆಲವೊಂದು ಹೇಳ್ಕೊಬಾರ್ದು. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ಯಾವ ಹೆಣ್ಮಕ್ಳು ಆ ಥರ ಆದ್ರೂ ಜೊತೆಗೆ ನಿಲ್ಲೋ ಅಂಥವ್ರು ಎಲ್ಲರೂ ಇರಲಿ, ತಂದೆ ತಾಯಿ ಅತ್ತೆ ಎಲ್ಲರೂ ಜೊತೇಲಿ ಇರಬೇಕು ಅವ್ರ ಜೊತೆ. ಆ ಥರ ಕಷ್ಟ ಬಂದಾಗ ಆ ಥರ ಇದ್ದರೆ ಮಾತ್ರ ಆ ಥರ ದೇವರು ಡೆಲಿವರಿ ಎಲ್ಲ ಆಗೋ ಥರ ಆಗಲಿ. ಆದರೆ ಅಯ್ಯೋ ಆ ಇನ್ಸಿಡೆಂಟ್ ನಮ್ಗೆ ಆಗಬಾರ್ದಿತ್ತು. ನಾವಿಬ್ಬರೇ ಇದ್ವಿ, ಯಾರು ಜೊತೆಗೆ ಇರ್ತಿರ್ಲಿಲ್ಲ. ಬಟ್ ತುಂಬ ಕಷ್ಟ ಆಗೋದು, ತುಂಬ ನೋವು ಅನುಭವಿಸಿದ್ದೀವಿ. ನಾವು ಫೋನ್ಗಳಲ್ಲಿ ಯಾರೇ ಫೋನ್ ಮಾಡಲಿ, ಹೆಂಗಿದ್ದೀರಾ, ಹುಷಾರಾಗಿದ್ದೀರಾ, ಏನು ಹೇಳಿದ್ರು ನಾವು ಯಾರಿಗೆ ಏನೂ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಹೌದು ಹುಷಾರಾಗ್ತಾಯಿದೆ, ಏನು ನಾವೇನು ಚೆನ್ನಾಗಿದ್ದೀವಿ ಅನ್ನಂಗೆ ಮಾತಾಡೋವು. ಸರಿ ಓಕೆ, ನಮ್ಮ ನೋವುಗಳು ನಮಗಾಗ್ತಿದ್ದಂಥ ನೋವು ಬೇಜಾರು ಏನೇ ಆಗಲಿ ನಾವೇ ಅನುಭವಿಸ್ತಾ ಇದ್ವಿ, ಯಾರ ಹತ್ರನೂ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಇಲ್ಲಿಗೆ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ ವಿಡಿಯೋ. ಮಾರ್ಚಲ್ಲಿ ನನ್ನ ಮಗ 6 ತುಂಬಿ 7ಕ್ಕೆ ಸ್ಟಾರ್ಟ್ ಆಯಿತು, ಡೆಲಿವರಿ ಆಯಿತು. ನನಗೆ 3 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ವಿ. ಈಗ ಅವನಿಗೆ 5 ವರ್ಷ. ಈ ಮಾರ್ಚ್ 19ಕ್ಕೆ 5ನೇ ವರ್ಷದ ಬರ್ಡೇ ಮಾಡಬೇಕು ನಾವು. ಚೆನ್ನಾಗಿದ್ದಾನೆ, ಅವರಿಗೆ ಸ್ವಲ್ಪ ಸಣ್ಣ ಇದ್ದಾನೆ. ಆವಾಗಲೂ ನಾವು ಆ ಡಿಸ್ಚಾರ್ಜ್ ಆಗಿ ಬಂದಮೇಲೂ 1 ವರ್ಷ ತುಂಬ ಕಷ್ಟ ಆಯಿತು. ಕಣ್ಣು ಸ್ವಲ್ಪ ಬೆಳವಣಿಗೆ ಇಲ್ಲ ಅಂತ ಆಗಲೂ ಬೆಂಗಳೂರಿಗೆ 3 ತಿಂಗಳಿಗೂ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವು. ಅಯ್ಯೋ ತುಂಬಾ ಇದೆ ಫ್ರೆಂಡ್ಸ್, ಹೇಳ್ಕೊಡೋ ಅಂಥದ್ದು ಲೆಂತಿ ಆಗುತ್ತೆ ಅಂತೇಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ